ಮಾತಾಡೋರು ಯಾರಿಲ್ಲಲ್ಲ ಅಕ್ಕಗಳು ಕರೆಸ್ತಿದ್ದೆ ಏ ಜೊತೆ ಬಾಯಲ್ಲಿ ಈಗ ಲವ್ ಬಗ್ಗೆ ಮಾತುಗಳಾಗತ್ತಾವ ಅಂದ್ರೆ ಒಂದ ನಿಮಿಷ ಮಮ್ಮ ಇಲ್ಲೊಂದು ಹುಡುಗರು ಕೇಳಿ ಬರ್ತಾನೆ ಲವ್ ಯಾರ್ಯಾರು ಮಾಡಿರಿ ಎಲ್ಲಾರು ಮಾಡ್ಯಾರ ಯಾರ್ಯಾರು ಹುಡುಗಿ ಬಿಟ್ಟು ಹೋಗ್ಯಾಳ ಎಲ್ಲ ಹೋಗಾರ ಜಾನಪದ ಕೇಳ್ತಾರ ಮಮ್ಮ ಇಲ್ಲ ಅಂದ್ರೆ ಹೆಂಗೈತಿ ಯಾರ್ಯಾರು ಹುಡುಗಿ ಬಿಟ್ಟು ಹೋಗ್ಯಾಳ ಆ ಹುಡುಗಿ ಅವ ಎತ್ಕೊಂಡಿದ್ದ ಎರಡು ಅಂದ್ರೆ ಯಾರ್ಯಾರು ಹುಡುಗಿ ಬಿಟ್ಟು ಹೋಗ್ಯಾಳ ಆ ಹುಡುಗಿ ಹೇಳು ಸಂಬಂಧ ಒಂದು ಡೈಲಾಗ್ ಐತೆ ನನ್ನ ಕಡೆ ಹೇಳ ಮಮ್ಮ ಹೇಳ ನೀನ್ ಹುಡುಗಿ ಬಿಟ್ಟು ಹೋಗ್ಯಾಳ ಇಲ್ಲ ಎಲ್ಲೇ ಇರ್ಲಿ ಚಂದ ಇರ್ಲಿ ಸಾಕು ಓಕೆ ಸೊ ಏನೇನು ಆಗಿರ್ತಾವ ಪರ್ಸನಲ್ ಹೋಗಿರ್ತಾರ ಬಿಟ್ಟು ಸೊ ಅವ್ರ ಸಂಬಂಧ ನಿಮ್ಮ ಕಡೆ ಅಂತ ನಾ ಹೇಳಿಬಿಡ್ಲಿ ಡೈಲಾಗ್ ಅದನ್ನ ನೀ ಯಾವಾಗಿನ ತನಕ ಪ್ರೀತಿಲಿ ಇದ್ದಿ ನಿಯತ್ಲಿ ಇದ್ದಿ ಇಲ್ಲಿ ಇದ್ದಿ ಮಮ್ಮ ನೀ ಯಾವಾಗಿನ ತನಕ ನೀತಿಲಿ ಇದ್ದಿ ಪ್ರೀತಿಲಿ ಇದ್ದಿ ಇಲ್ಲಿ ಇದ್ದಿ ಯಾವಾಗ ನೀ 4 ಮಂದಿ ಜೋಡಿ ಮೆಸೇಜ್ ಮಾಡ್ಕೋತ 8 ಮಂದಿ ಜೋಡಿ ನಾಟಕ ಮಾಡಿದಿ ಇಲ್ಲಿಲ್ಲ ಸ್ವಲ್ಪ ತೆಳಗದಿ ಆ ಮಟ್ಟಕ್ಕೇನು ಹೋಗಿಲ್ಲ ಬಿಡು ಅದಲ್ಲಿ ಬಾ ತಿಂಡಿ ಭಾಳ ಬಾ ಮಮ್ಮ ನೀನು ತಲೆ ಮೇಲೆ ಕೈ ಇಟ್ಕೋ ಫಸ್ಟ್ ತಲೆ ಮೇಲೆ ಬೇಕಾದ್ರೆ ಇಡ್ತಾನ ಹೇಳಿ ಅಣ್ಣ ಕರೆ ಹೇಳ್ತಾನೆ ನೋಡ್ರಿ ನಮ್ಮ ಮಾವ ಪ್ರಮಾಣ ಮಾಡಿ ಹೇಳ್ತಾನ ಕರೆ ಹೇಳಿ RCB ಫ್ಯಾನ ಇಡೀ ಉತ್ತರ ಕರ್ನಾಟಕ ಗೊತ್ತೈತೆ ಅದು ನಿನ್ನ ಕಿವಿ ಗ್ಯಾಟಿ ಸಾಡ್ಲ ಮಾಡ್ಯಾನ ಎಲ್ಲ ಸೋತು ಸುಣ್ಣಾಗಿ ಹತ್ತಿ ಇವತ್ತು RCB ಆತಿ ನೀ ಪಕ್ಕ CSK ಫ್ಯಾನ್ ಅದ ನೀವು ನಿನ್ನ ಸುಳ್ಳು ಹೇಳಿದ್ರೆ ಹಿಡಿದು ಬಾವು ಕಣಿಸ್ಯಾನ ದಿವಸ ನೀರು ಹಾಕ್ತಾನ ಇವತ್ತು ಹಂಗೆ ಬಂದ ನಾವು ನೀರು ಹಾಕಲ್ದ ತೋದನಕ್ಕೆ ಮಮ್ಮ ನಾ ತೋಳಂಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತೈತೆ ಸೊ ನಾ RCB ಅಭಿಮಾನ ಗೊತ್ತ ಎಲ್ಲರಿಗೂ ಗೊತ್ತೈತಿ ಹೌದ್ರಿ ಅಣ್ಣ ಸೈಕಲ್ ಹೋಗಿ ಬರ್ತೈತೆ ಹಂಗ ಆ ನಮೂನಿ ನೋಡ್ತಾಳ ನಮ್ಮ ಮಾಯಿ ಆಕಿ ಮುದುಕಿಗೆ ಮುಳುವಾಯ್ದೆ 3 ವರ್ಷ ಆತ ಕಬರ್ ಇಲ್ಲ ಆಕಿ ಧಾರಾವಾಹಿ ಐತಂದ್ರೆ ಅಳಾಕ್ ಚಾಲ ಹಿಂಗೆ ಆಗಿಬಿಟ್ಟಿರ್ತೀವಿ ಅದಕ್ಕಾಗಿ ಆಯಿ ಮಾತು ಮಸ್ಕಿರ್ ಮಾಡತ್ತೀನಿ ಏನಾರು ಶೆಟ್ಲಿ ಏನಾರು ಕಾಲು ಪಾಲು ತೊಗೊಂಡು ಹೋಗಿದ್ದೀವಿ ಸೊ ಏನು ಸಂದ್ರಾಗ ಮಾಮ ಏನು ಒದ್ರಾತ್ರಿ ಏನಿ ಮೇಲೆ ಏನಿ ಸೊ ದಯವಿಟ್ಟು ಹೇಳಿಬಿಡ್ತಾನೆ ಮೊಮ್ಮಗೋರ ದೇವ್ರ ಗುಡಿ ಜಾತ್ರೆ ಐತಿ ಹೆಣ್ಮಕ್ಳು ಅದಾರು ಅಂಥವೆಲ್ಲ ಏನೂ ಅಪೇಕ್ಷೆ ಪಡಬೇಡ್ರಿ ನಾ ಏನು ಹೇಳಾಗಿಲ್ಲ ಅಂತ ಡೈಲಾಗ್ಗಳ ಮಮ್ಮ ಅದನ್ನ ಹೇಳಲಿಕ್ಕೆ ಕಾಲು ಮರಿ ಬಿಡಿ ನಾನು RCB ಹೇಳಲಿಕ್ಕೆ ಹಂಗೆ ಮಮ್ಮನ ಸೊ ಯಾಕಪ್ಪ ಅಂದ್ರೆ ಕೆಲವೊಂದು ಕಡೆ ಏನೇನು ಆಗಿಬಿಡ್ತಾವ ಅಂದ್ರೆ ಸಣ್ಣ ಹುಡುಗರು ಜಾಸ್ತಿ ನಾನು ವಿಡಿಯೋ ನೋಡುವ ನೋಡ್ತಿಲ್ಲಪ್ಪ ನೀ ಡಬ್ಬಿ ಯಾಕೆ ಬಿದ್ದೆ ಸೀದಾಕೊಂಡ್ರೆ ನನಗೆ ನೀ ವಯಸ್ಸಿನಾಗೆ ನಾನಿನ್ನ ಪಾಠ ಹೋಗೈತೋ ಇಲ್ಲಲ್ಲ ಹಿಂಗೆ ಕೊಂಡ್ರಿ ಹಿಂಗಟ ಅಲ್ಲಿ ನೋಡಟ ಅಕ್ಷರ ಜೊತೆ ನೋಡಟ ಅವು ಬಾಯಿ ತೆಗಿತಾನ ಸೊ ಹೆಂಗೈತಿ ಸಣ್ಣ ಹುಡುಗರು ಜಾಸ್ತಿ ವಿಡಿಯೋ ನೋಡ್ತಾವ ನಾವು ಮೀಡಿಯಾದಾಗ ಏನು ಮಾಡ್ದಪ್ಪ ಅಂದ್ರೆ ಏನೋ ಮನೋರಂಜನೆಗಾಗಿ ಏನೋ ಒಂದು ಡೈಲಾಗ್ ಹೇಳಿಬಿಟ್ಟಿರ್ತು ಮೈನ್ ಒಂದು ಡೈಲಾಗ್ ಬಿಟ್ಟು ನೋಡಿರ್ಬೇಕು ನೀವು 4 ಮಿಲಿಯನ್ ಹೋಗೈತೆ ಅದ ಕಬ್ಬಿನ ಬೇಡ ಅಲ್ಗಪ್ಪು ಹಂಗಲ್ಲ ಮಮ್ಮ ನಾ ಹೇಳ್ತೀನಿಲ್ಲಾಕೋ ಒಂದು ಡೈಲಾಗ್ ಹೇಳಿನಿ ಪೊಲೀಸ್ ಸ್ಟೇಷನ್ ಮಟ್ಟ ಹೋದ್ ಜಗಳದು ಅಲ್ಲಿ ಪೊಲೀಸರು ಫೋನ್ ಹಚ್ಚಿ ನನಗೆ ಸುಳಿ ಮಗಳೆಲ್ಲ ಅಪ್ಪಂಗೆ ಏನೇನು ಮಾಡಾಯ್ತು ಅಂದ್ರಪ್ಪ ಯಾಕೆ ರೀ ಸರ್ ನೀ ಮೈನ್ ಒಂದು ಡೈಲಾಗ್ ಹೇಳಿ ಹಿಂಗೆ 4 ಮಿಲಿಯನ್ ಹೋಗ್ತದ ಉರಿಸ್ತಾನೆ ದೋಸ್ತ್ ಉರಿಸ್ತಾನೆ ಎಷ್ಟು ಕೆಟ್ಟ ಉರಿಸ್ತಾನಪ್ಪ ಅಂದ್ರೆ ದೂರಿಂತ ನೋಡ್ರ ಸುಟ್ಟಂಗೆ ಆಗಬೇಕು ಸನ್ಯಕ್ಕೆ ಬಂದ್ರೆ ಸೊ ಹಿಂಗೇನೋ ಮನೋರಂಜನೆಗೆ ಏನು ಡೈಲಾಗ್ ಹೇಳಿಬಿಟ್ಟಿರ್ತು ಸಣ್ಣ ಹುಡುಗರು ತಲೆ ಹಾಕೊಂಡು ಬಿಡ್ತಾರೆ ಅಭ್ಯಾಸದು ಮಾಡ್ರಿ ಅಪ್ಪ ಬಡಕ ನಿನ್ನ ತಿಂಡಿ ಚಾಲು ಆತನ ಎಲ್ಲ ಗೊತ್ತಾಕೈತೆ ಯಾವ್ದೀನಿ ಏನೋ ಬಡಕ್ ಅನ್ನತಾನ್ರಿ ನನಗೆ ಅವ್ಗೆ ಬಡಕ್ ಅಂದ್ ಏನಾರು ನನ್ನ ಕೈಲಿ ಅನ್ಸ್ಕೊರು ದೊಡ್ಡ ಚಟ ಅವಂಗ ಯಾಕಪ್ಪ ಅಂದ್ರೆ ಡೈಲಾಗ್ ಭಾಳ ಕೇಳಿ ನಾನು ಬಡಕ್ ಇದ್ದಾರ ಬಗ್ಗೆ ಡೈಲಾಗ್ ಹೇಳಿಲ್ಲ ಕರೆ ಹಳೆ ಹಾಕನು ಬೇಡ ಉಬಿನಿ ನಿಲ್ಲಟ ಸೊ ಹೇಳ್ರಿ ಆಮೇಲೆ ಹೇಳ್ತಮ್ಮ ಇನ್ನೊಂದ್ಸಲ ಅನ್ನಕ್ಕೆ ಹೇಳ್ತಾನ ಸೊ ಸಣ್ಣ ಹುಡುಗರು ಡೈಲಾಗ್ಗಳು ಕೇಳ್ತಾರ ಇದಕ್ಕೆ ಒಂದು ಉದ್ದೇಶ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಜಾನಪದ ಕೇಳ್ತೀರಿ ಈಗ ನಮ್ಮ ಹಳ್ಯ ಮೈಲಾರಿ ಆಯ್ತು ಇಲ್ಲ ಅವು ನಗತಾನ ಇವರು ಜಮಖಂಡಿ ಆಯ್ತು ಜಾನಪದ ಅಂದ ಬಿಟ್ಟಗೆ ಒಂದು ಫುಲ್ ಹುರುಪ ಪರ್ಸೋನ್ ಅಂದ್ ಹಾಡ ಕೇಳಿರ್ಬೇಕ ನಡುವರಾಗ ಕಡದರ ಕಡಿಲಿ ತರಕ್ಕೆ ಮಮ್ಮ ಅದನ್ನ ಹಾಡ ಕೇಳಿ 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 ನಮ್ಮ ಊರಾಗ ಒಬ್ಬ ತಲೆ ಕೆಟ್ಟು ಬೆಳಿಗ್ಗೆ ಅವ್ರ ಮನೆ ಮುಂದೆ ಹೋಗಿ ಹಿಂಗೆ ನಿತ್ತಪ್ಪ ನಿಮ್ಮಪ್ಪ ಡಾನ್ ಅವನ್ ಅಂತ ಗಾಂಡು ಟಾಂಗ್ ನೋಡಿ ಅವ್ರ ಅಪ್ಪ ಕರೆ ಡಾನ್ ಇದ್ದ ಬಾಯಾಗ ಬೂಟ್ ಹಾಕಿ ಬಿಡಿದ್ರು ಚಪ್ಪಲ್ ಹಿಡ್ಕೊಂಡು ಹೊಡ್ಯಾಡಕ್ಕೆ ಚಾಲು ಸೊ ಹೇಳೋ ಉದ್ದೇಶ ಏನಂದ್ರೆ ಇಲ್ಲಿ ನಾವು ಇನ್ಸ್ಟಾದಾಗ ಫೇಸ್ಬುಕ್ದಾಗ ಏನಾರ ಡೈಲಾಗ್ ಹೇಳಿರ್ತೀವೋ ಆ ಡೈಲಾಗ್ ಕೇಳೋದು ಅಲ್ಲೇ ಮಜಾ ಮಾಡಿಬಿಡ್ದು ಮೊನ್ನೆ ಒಂದು ಘಟನೆ ಆಗೈತೆ ನನ್ನ ಜೋಡಿ ನೀವು ಊರಾಗ ಹೇಳಿಬಿಡ್ತೀನಿ ಅದನ್ನ ಈಗ ಏನೇನು ಅನ್ನತ್ರಿ ಎಣ್ಣೆ ಮೇಲೆ ಎಣ್ಣೆ 4 8 120 ರೂಪಾಯಿ ರೆಡ್ ಬುಲ್
ಇಂಥ ಡೈಲಾಗ್ಗಳು ಹೇಳ್ತಿರ್ತನು. ಒಂದು ರಾತ್ರಿ ಒಂದು ಊರಿಂತ್ರ ಫೋನ್ ಬಂತು ನನಗೆ, ಲಪಂಗ ರಾಜ ಏನ? ಹ್ಞೂ ರೀ ಸರ್. ನಾ ಸಳಿ ಮಗನ ಸಂಜೆ ನೋಡ್ಕೊಂಡು ಕೆಡ್ಸತ್ತೇನ? ಯಾಕ್ರಿ ನಾ ಏನು ಮಾಡಿನ? ನಮ್ಮ ಊರಾಗ ಒಂದು ಘಟನೆ ಆಗೈತಿ. ಇಲ್ಲಿ ಏನಾಗೈತಿ ಕೇಳಿ. ಅವ್ರ ಊರಾಗ ಏನಾಗಿತ್ತು ಅಂದ್ರೆ ಒಂದು 3ನೇ 4ನೇ ಹುಡುಗ ಸಾಲ್ಯಾಗ ಅಭ್ಯಾಸ ಮಾಡಿರ್ಕಿಲ್ಲತ್ತ. ಟೀಚರ್ ಪಡ್ ಕೈಗೆ ಬಡ್ದಾಳು. ಕೈ ಬಗ ಉರಾಲಿ ಹೊಟ್ಟೆಯಾಗಿ ಬೆಂಕಿ ಬಿದ್ದು ಸಾಲಿ ಬಿಟ್ಟು ಹೋಗುತ್ನ್ಯಾಗ ಟೀಚರ್ಗೆ ಹಿಂಗೆ ಎಣ್ಣೆ ಮೇಲೆ ಎಣ್ಣೆ ಅಂದತ್ತ. ಹಿಂಗೆ ಆ ಟೀಚರ್ಗೆ 2 ದಿನ ತಿಳಿದಿಲ್ಲ ಎಣ್ಣೆ ಮೇಲೆ ಎಣ್ಣೆ ಅಂತ ಏನಂತೇಳಿ. ಆ ಹುಡುಗನ ಅವ್ವ ಅಪ್ಪನ ಕೈಸಿ ಕೇಳತ್ತ, ಮೈ ನಿಮ್ಮ ಹುಡುಗ ಸಾಲಿ ಬಿಟ್ಟು ಹೋಗುತ್ನ್ಯಾಗ ಎಣ್ಣೆ ಮೇಲೆ ಎಣ್ಣೆ ಅಂದನ್ರಿ. ಮತ್ತು ಹಂಗಂದ್ರಿ ನಾ ಇದು ಯಾವ ಹೆಸರು ಹೇಳ್ಯಾನು? ಆ ಹೆಸರು ನಾನು ಸೊ ಹೇಳೋ ಉದ್ದೇಶ ಏನಂದ್ರೆ ಅಭ್ಯಾಸ ಮಾಡೋ ಟೈಮ್ಗೆ ಅಭ್ಯಾಸ ಮಾಡಿರಿ, ಅವ್ವ ಅಪ್ಪನ ಮಾತು ಕೇಳ್ರಿ, ಸಾಲಿ ಕಲೀರಿ, ಏನಾರ ಜೀವನದಾಗ ಗುರಿ ಇಟ್ಕೋರಿ. ಎಣ್ಣೆ ಮೇಲೆ ಎಣ್ಣೆ ಅಂತೇಳಿ ಜಗಳಾಡಿ ಎಲ್ಲರೂ ಮನೆ ಕಾಲು ಪಾಲಿ ಹೇರ್ಕೊಂಡಿರ ಮೊಮ್ಮಗೋರ್ರಿ. ಸೊ ಮನೋರಂಜನೆಗಾಗಿ ಇರ್ತಾವ, ಏನೂ ಆಯ್ತು ಮನೋರಂಜನೆಗಾಗಿ ಇರ್ತಾವ. ಸೊ ಹೆಣ್ಮಕ್ಳು ಕೂತಿರಿ ಅಂತೇಳಿ ಹೆಂಗಸರ್ದಾಗ 4 ಲೈನ್ ನಿಮ್ಮ ಸಂಬಂಧ RCB ಅಭಿಮಾನಿಗಳ ಸಂಬಂಧ ಅಂತೇಳಿ RCB ಪಾರ್ಟ್ 1 ಪಾರ್ಟ್ 2 ನೋಡಿರಿ ನೀವು ಆಲ್ಮೋಸ್ಟ್ ಡಾನ. ಸೊ ಭಾಳ ಒಂದು ಇಲ್ಲಿ ಬರ್ಬೇಕಾರೆ ನನಗೇನು ದುಃಖ ಆತಪ್ಪ ಅಂದ್ರೆ ಬಸವನ ಬಾಗಿಡಿ ಇಲ್ಲೇ ಗೋಡಂಬಿ ಕಾಕ ಆ ಥರ ಇದ್ದ. ಸೊ ಭಾಳ ದುಃಖ ಆದ್ರೆ ನಮಗೆ. ಭಾಳ ಒಳ್ಳೆ ಕಲಾವಿದ ನಿಮ್ಮ ಕಡೆ ಅಂತ ನನ್ನ ಜೋಡಿ 3 ವಿಡಿಯೋ ಮಾಡ್ಯಾನ. ಖರೆ ಭಾಳ ಆತ್ಮೀಯ ಆಗಿದ್ದ ನನಗವ. ಸೊ ಒಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಂಥ ಒಂದು ಕಲಾವಿದ ನಮ್ಮ ಚಾನೆಲ್ದಾಗ ಕೆಲಸ ಮಾಡ್ಯಾನಪ್ಪ ಅಂತ ಅದು ನಮಗೆ ಭಾಳ ಖುಷಿ ಅನ್ಸುತ್ತೆ. ಸೊ ಕಲಾವಿದನ ಯಾವತ್ತೂ ಸಾವಿಲ್ಲ. ಎಲ್ಲ ಇವತ್ತು ಉತ್ತರ ಕರ್ನಾಟಕದ ನಾವಂಥ ಕಲಾವಿದರೆಲ್ಲ ಸಣ್ಣ ಕಲಾವಿದರು ಎಷ್ಟು ಸಣ್ಣ ಪುಟ್ಟ ಹೆಸರು ಮಾಡಿವಪ್ಪ ಅಂದ್ರೆ ಅದನ್ನ ಪ್ರೀತಿ ವಿಶ್ವಾಸ ಅಂತ ಹೇಳಕ್ಕೆ ಇಷ್ಟಪಡ್ತಾನು. ಸೊ ಹೆಣ್ಮಕ್ಳ ಬಗ್ಗೆ ಒಂದು ಹಂಗೆ ಆಡ್ಲಿವೆ ಆಡ್ಲೆ ಆಡ್ತೀನಲ್ಲ ಮಮ್ಮ. ಹರ್ದೈತಿ ಪ್ಯಾಂಟ ನೀ ಅದಿಯ ತುಂಟ ತಿನ್ನ ಸಾಕು ಗೋಕಾಕ ಕರ್ದಂಟ. ಬಿಟ್ಟಿದಿ ದಾಡಿ ಹಿಡಿಸಿದಿ ರಾಡಿಯನ ಚಂದ ನಿನ್ನ ಬಾಡಿ. ನೀ ಅದಿಯ ಗಿಚ್ಚೆ ಹಿಡಿಸಿದಿ ಹುಚ್ಚ ನಿನ್ನ ಕೂದ್ಲ ಕೋಳಿ ಪುಚ್ಚ. ಆಡ್ತೇನಿ ಮಟಕ ತಿಂತೇನಿ ಗುಟ್ಕ ಉಗುಳ್ತೇನಿ ಪಚಕ ಪಚಕ. ಈ ಹಾಡ ಕೇಳಿ ಆಯಿ ಚಪ್ಪ ತೂತಾರಬೇಕಲ್ಲಿ. ಏನು ಹಾಡತ್ತ ನೀವು ಪಿಸ್ರ ಅಂತೇಳಿ ಇದ ಬೇ ಮೊಬೈಲ್ ಗತ್ ಏನು ಮಾಡಕ್ಕೆ ಬರ್ತಾರೆ. ಏನು ಕೆನಾರ ಮಾಡ್ರಿ ಏನು ಕೆನಾರ ಆಗತ್ತವು. ಸೊ ಒಂದ್ಸಲ ಹುರುಪ್ಲೆ ಹೇಳ್ಬಿಡಿ ನನಗೆ ಇಲ್ಲಿ RCB ಅಭಿಮಾನಿಗಳು ಯಾರ್ಯಾದ್ರಿ ಈ ಸಲ ಪಕ್ಕ ಐತೆ ಅಮ್ಮ ಮಗರ? ಪಕ್ಕ ಐತೆ ಮ್ಯಾಲ ಕೂತು. ಹಲೋ ಬೇಬಿ, ಹಲೋ ಹಲೋ ಏನಂದೆ ಅಲ್ಲಿ? ಬಾ ತಿಂಡಿ ಭಾಳ ಬಾ ಮಮ್ಮ. ನೀನು ತಲೆ ಮೇಲೆ ಕೈ ಇಟ್ಕೋ ಫಸ್ಟ್. ತಲೆ ಮೇಲೆ ಬೇಕಾದ್ರೆ ಇಡ್ತಾನ ಹೇಳಿ ಅಣ್ಣ. ಕರೆ ಹೇಳ್ತಾನೆ ನೋಡ್ರಿ ನಮ್ಮ ಮಾವ, ಪ್ರಮಾಣ ಮಾಡಿ ಹೇಳ್ತಾನ. ಕರೆ ಹೇಳಿ RCB ಫ್ಯಾನ. ಇಡೀ ಉತ್ತರ ಕರ್ನಾಟಕ ಗೊತ್ತೈತೆ ಅದು. ನಿನ್ನ ಕಿವಿ ಗ್ಯಾಟಿ ಸಾಡ್ಲ ಮಾಡ್ಯಾನ. ಎಲ್ಲ ಸೋತು ಸುಣ್ಣಾಗಿ ಇವತ್ತು RCB ಆತಿ ನೀ ಪಕ್ಕ CSK ಫ್ಯಾನ್ ಅದ ನೀವು. ನಿನ್ನ ಸುಳ್ಳು ಹೇಳಿದ್ರೆ ಹಿಡಿದು ಬಾವು ಕಣಿಸ್ಯಾನ. ದಿವಸ ನೀರು ಹಾಕ್ತಾನ. ಇವತ್ತು ಹಂಗೆ ಬಂದ ನಾವು ನೀರು ಹಾಕಲ್ದ ತೋದನಕ್ಕೆ. ಮಮ್ಮ ನಾ ತೋಳಂಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತೈತೆ ಅಲ್ಲಿ. ಸೊ ನಾ RCB ಅಭಿಮಾನಿ ಗೊತ್ತ ಎಲ್ಲರಿಗೂ ಗೊತ್ತೈತಿ. ಹೌದ್ರಿ ಅಣ್ಣ? ಅವ ಯಾಕೆ ಹಿಂಗೆ ಕಾಡ್ತಾನಪ್ಪ ಅಂದ್ರೆ ಒಂದು ಪ್ರಿಯಾ ಸೌದಿಯವ್ರ ಜೋಡಿ ಒಂದು ಇಂಟರ್ವ್ಯೂ ಇತ್ತು ನಂದು. ಆ ಇಂಟರ್ವ್ಯೂದಾಗ ಒಂದು ಮಾತು ಬತ್ತು. ಏನಪ್ಪ ಅಂದ್ರೆ ನಾ ದಯವಿಟ್ಟು ಒಂದು ಮೊಮ್ಮಗರು ಒಂದು ಮಾತು ಹೇಳಿಬಿಡ್ತೀನಿ ನಾನು. IPL ಒಂದು ಮನೋರಂಜನೆ. ಒಂದು IPL ಅಂದ್ರೆ ಒಂದು ಟೂರ್ನಾಮೆಂಟ್ ಇರುತ್ತೆ. ಲಫಂಗ್ ರಾಜ ಇಡೀ ಉತ್ತರ ಕರ್ನಾಟಕ ಗೊತ್ತೈತಿ RCB ಅಭಿಮಾನಿಗಳು ಅಂತೇಳಿ. ಬಟ್ ದೇವ್ರಾನಿಗೆ ಇನ್ನೂ ತನಕ 18 ವರ್ಷ ಆತ ನಾ IPL ನೋಡಕತ್ತೆ. ಇನ್ನೊಂದು ಪ್ಲೇಯರ್ನ ಹೀಯಾಳಿಸಿಲ್ಲ, ಇನ್ನೊಂದು ಟೀಮ್ನ ಹೀಯಾಳಿಸಿಲ್ಲ. ಸೊ ಅದು ಆ್ಯಕ್ಚುಲಿ ಅದು ನಮ್ಮದು ಮನುಷ್ಯತ್ವ ಅಲ್ಲದ. ಯಾಕಪ್ಪ ಅಂದ್ರೆ ಆ ಒಂದು ತಿಂಗಳು IPL ಇರ್ತೈತಿ. ಬಟ್ ಇಂಟರ್ನ್ಯಾಷನಲ್ ಮ್ಯಾಚ್ ನಾನು ನೋಡಿದಾಗ ರೋಹಿತ್ ಶರ್ಮಾನು ನಮ್ಮವ, ಧೋನಿನೂ ನಮ್ಮವ, ವಿರಾಟ್ ಕೊಹ್ಲಿನೂ ನಮ್ಮವ. ಇದೊಂದು ತಲೆಯಾಗಿ ಇಟ್ಕೊಂಡು ಮ್ಯಾಚ್ ನೋಡ್ರಿ. ಯಾಕಪ್ಪ ಅಂದ್ರೆ ಬೆಳಗಾನಕ ಸಂಚಾಗ ಅಡ್ಡಾಡ್ತಾವ ಚೈಡ್ಯಾಗ ಕೈ ಹಾಕೊಂಡ ಸಂಜೆ ಆತಂದ್ರೆ 8 ಆದ್ರೆ ಟಾಸ್ ಆತಂತ ತಿಂಡಿ ಚಾಲು ನಮ್ದು. ಹಿಂಗಾತ ಅಂತೇಳಿ. ಸೊ RCB ಡೈಲಾಗ್ 4 ವರ್ಷ ಹಿಂದೆ ಹೇಳಿ ಮಮ್ಮ ಗೊರ್ರೆ ಇನ್ನೂ ಮಟ್ಟ ಜಕ್ಕೊಂಡು ಬಂದ್ರಿ. ಸೊ ನಿಮ್ಮ ಊರಿಗೆ ಬಂದು ಅನ್ಬೇಕು ಒಂದು ಹೊಸ ಡೈಲಾಗ್ ಹೇಳಿಬಿಡ್ತೀನಿ RCB ಹೇಳೆ RCB ಕ್ಯಾಪ್ಟನ್ ಯಾರದಾರ? ನಾಗೇಶ್ ಪತ್ತೇದಾರ್, ರಜತ್ ಪಟ್ಟಿದಾರ್, ಓಕೆ ಹೇಳೆ. ವಿಶೇಷವಾಗಿ ನೀವು ಇನ್ಸ್ಟಾಗ್ರಾಮ್ದಾಗ ಹಾಕಬೇಕು. ಒಂದು ಆನಿ ಮಾಡೀನಿ ನಾನು. ರಜತ್ ಪಟ್ಟಿದವ್ರು ಒಂದು 50 ಬಡಿಬೇಕು, ಅದನ್ನು RCB ಗೆಲ್ಲಬೇಕು. ಮರನೇ ದಿನ ರೀಲ್ಸ್ ಹಾಕ್ಬೇಕಂತೇಳಿ ಮಾಡಿಟ್ಟನ್ಕರ ಇನ್ನೂ ಮಟ್ಟ ಹಾಕೋಕ್ಕಾಗಿಲ್ಲ. ಅದೊಂದು ವೇಟ್ ಮಾಡತ್ತನು.
ಬಟ್ ಆಗಲಿಲ್ಲ ಅಂದ್ರೂ ಮುಂದಿನ ವರ್ಷ ಹಾಕ್ತಾನೆ ಕರೆ ಅದು ಆಗೋ ತನಕ ಹಾಕಬಾರ್ದೆ ಒಂದು ಆನಿ ಮಾಡೀನು ಆದ್ರೆ ನೀವು ಊರಿಗೆ ಬಂದ ಬಗ್ಗೆ ಹೇಳೇ ಬಿಡ್ತೀನಿ ಹೇಳೆ. ಹುಡುಗಿ ಜೋಡಿ ಮಾಡಿದ್ದು ಡೇಟಿಂಗ ಐಫೋನದಾಗ ಇಟ್ಟಿದ್ದು ಸೆಟ್ಟಿಂಗ ಒಂದು ವೇಳೆ ತಪ್ಪಬೋದು, ಆದ್ರೆ ರಜತ್ ಪಟ್ಟಿದಾರ ಬ್ಯಾಟಿಂಗ, ಲಪಂಗ್ ರಾಜನ್ ಆ್ಯಕ್ಟಿಂಗ. ಒಂದಿನ ಬೆಂಕಿ ಹಚ್ಚು ಕಪ್ ತಂದ ತರ್ತು. ಸೊ ಈ ಸಲ ಕಪ್ ಓಕೆ ಥ್ಯಾಂಕ್ ಯು. ಸೊ ಡೈಲಾಗ್ಗಳು ಅಪೇಕ್ಷೆ ಪಟ್ಟಿರ ಮಾಮಗೋರೆ ಅಂಥವು ಡಿ ಜೆ ಮಾಡಿ ಅವ ಇವ ಸ್ವಲ್ಪ ಅಶ್ಲೀಲಗಳು ಇರ್ತಾವೆ ನಾನು. ಸೊ ದಯವಿಟ್ಟು ಹೆಣ್ಮಕ್ಳು ಭಾಳ ಅಂಥ ಡೈಲಾಗ್ ಹೇಳಂಗಿಲ್ಲ. ಆಲ್ಮೋಸ್ಟ್ ನಾನು ವಿಡಿಯೋ ನೋಡೋದೆಲ್ಲ ಹುಲಿಗೋಳ ಸಣ್ಣ ಹುಡುಗರ. ನಿಮ್ಮ ಕಡೆ ಒಂದೊಂದು ಮೊಬೈಲ್ ಇದ್ರೆ ಮಾಮಗೋರೆ, ನಿಮ್ಮ ಕಡೆ ಎರಡೆರಡು ಮೊಬೈಲ್ ಯಾಕೆ ಸಿಗಾವ್ ಇವ್ರ ಕಡೆ ಮೊಬೈಲ್ ಅಂದ್ರೆ ಒಂದು ಮನಿಗೆ ಮಾತಾಡೋಕೆ ಒಂದು ಅಕ್ಕಿಗೆ ಮಾತಾಡೋಕೆ ಇಟ್ಕೊಂಡಿರ್ತಾರೆ ಇವ್ರು. ಮತ್ತು ಬೆಳಿಗ್ಗೆದ್ದು ಬಾಯಾಗ ಗುಟ್ಕ ಕೈಯಾಗ ಮೊಬೈಲ್ ಇದೆ ಸಂಡಾಸ್ಗೆ ಹೋಗೋದು ನಮ್ಮ ಹುಡುಗರು. ಮತ್ತು ಸಂಡಾಸ್ಗೆ ಹೋದ್ರು ಸುಮ್ ಇರ್ತಾರೆ, ಅಲ್ಲೂ ಬಾಗಲಾಕಿ ಸೌಂಡ್ ಕಡಿಮೆ ಇಟ್ಟು ಚಾಲು ಮಾಡಿರ್ತಾರೆ ಇಲ್ಲಿ ಹಿಂಗೆ. ಹಾಂ ಅಲ್ಲೂ ರೀಲ್ ಚಾಲು, ಮ್ಯಾಗ ರೀಲ್ ಚಾಲು, ತೆಳಗೆ ದಗದ್ ಚಾಲು, ಹಿಂಗೆಲ್ಲ ಚಾಲು ಆಗಿಬಿಟ್ಟೈತಿ. ಮೊಬೈಲ್ ಏನು ಮಾಡೋಕೆ ಬರೋದಿಲ್ಲ. ಸೊ ನಮ್ಮ ಹುಲಿಗಳ ಸಂಬಂಧ ಯಾರ್ಯಾರು ಜೀವನದಾಗ ಏನೇನೋ ಪರ್ಸನಲ್ ಆಗಿ ಬಿಟ್ಟಿರ್ತಾವೆ, ಅವ್ನು ಉರ್ಸಾಕೆ ಇವ್ನು ಸ್ಟೇಟಸ್ ಇಟ್ಟಿರ್ತಾನೆ, ಇವ್ನು ಉರ್ಸಾಕೆ ಅವ್ನು ಇಟ್ಟಿರ್ತಾನೋ. ಸೊ ಯಾವುದೂ ಪರ್ಸನಲಾಗಿ ತೋರಕ್ಕೆ ಹೋಗ್ಬೇಡ್ರಿ. ನನ್ನ ಮಾಸ್ ಡೈಲಾಗ, ನನ್ನ ಫೇವ್ರೇಟ್ ಡೈಲಾಗ ನಮ್ಮ ಹುಲಿಗಳ ಸಂಬಂಧ ಹೇಳೆ. ಇದನ್ನು ಡೈಲಾಗ್ ಕೇಳಿ ಇಲ್ಲೇ ಬಿಡ್ರಿ ಮಮ್ಮಗವ್ರೆ, ಮಂದಿ ಮೇಲೆ ಪ್ರಯೋಗ ಮಾಡಿಬಿಡ್ರಿ ದಯವಿಟ್ಟು ಹೇಳೆ. ಎಲ್ಲ ಬಿಟ್ಟು ಸುಮ್ಮದನ್ನು ಇರಾಕ್ ಬಿಡ, ನೀ ಜಾಸ್ತಿ ಹಾರಾಡಕ್ಕೆ ಹೋಗ್ಬೇಡ. ನನ್ನ ಹೊಡಿತನು ಬಡಿತನು ಅಂದಾರಲ್ಲ, ಶಿಕ್ಷಕಲ್ಲಿ ಹೊಲಿಗೆ ಹಾಕ್ಸೊಂದು ಹೋಗ್ಯಾರ. ಅಕಸ್ಮಾತ್ ನನ್ನ ತನಕ ನಾ ಬನ್ನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ, ಸೀದಾ ಹಲಿಗೆನ ಬಾರಿಸೋದು. ಓಕೆ. ಸೊ ಇನ್ನು ಜಾನಪದ ಅವ ಇವ ಮತ್ತು ಡ್ಯಾನ್ಸರ್ ಬಾಯಿ ರೆಡಿಯಾಗಿ ಬರ್ತಾಳೆ. ಮಮ್ಮ ನೀ ಎಲ್ಲರೂ ಓದಿ ಹಾಕಿ ನೋಡಿ ಬಿಡು ಮಮ್ಮ. ಸೊ ಇನ್ನು ಭಾಳ ಐತ್ರಿ, ಕಲಾವಿದ್ರು ಭಾಳ ಅದಾರು. ಸೊ ನಾನು ಹಾಡು ಅಪೇಕ್ಷೆ ಪಟ್ಟಿರಿ. ಸೊ ಜಾನಪದ ಅವ ಇವ ಕೇಳ್ರಿ. ಹೆಣ್ಮಕ್ಳು ಕೂತಾರ ಅನ್ಬೇಕು, ಒಂದು ಹೆಣ್ಮಕ್ಳ ಬಗ್ಗೆ ಒಂದು ಮಾತು ಹೇಳಿಬಿಡ್ತನು. ಲಪಂಗ್ ರಾಜ ಈ ಫೀಲ್ಡ್ ಬರೋಕ್ಕಿಂತ ಮುಂಜೆ 1 ನಂಬರ್ 2 ನಂಬರ್ ಎಲ್ಲ ದಂಧೆ ಮಾಡಿ ಎಲ್ಲ ಜಗತ್ತು ಅಡ್ಡಾಡಿ ಬಂದ. ಆದರೆ ಒಬ್ಬ ಕಲಾವಿದಗೆ ಮಗು ಥರ ಪ್ರೀತಿ ಸಿಗ್ತೈತಪ್ಪ ಅಂದ್ರೆ ಅದು ಉತ್ತರ ಕರ್ನಾಟಕದಾಗ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇಂಥದ್ದು ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಮ್ಯಾಗ ಇರಲಿ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಕಡೆ ಗಂಡು ಮಕ್ಕಳು ಅಷ್ಟೇ ಅಲ್ಲ, ಹೆಣ್ಮಕ್ಳು ಯಾವ ಲೆವೆಲ್ಗೆ ಇರ್ತಾರಪ್ಪ ಅಂದ್ರೆ, ಮಂಗಳೂರು ಸೈಡ್ ಹೋಗಿ ನೋಡ್ರಿ, ಮದುವೆಯಾಗ ಹ್ಯಾಪಿ ಮ್ಯಾರೇಡ್ ಲೈಫ್ ಇಷ್ಟ ಮಾಡ್ತಾರೆ ಅವ್ರು. ನಮ್ಮ ಕಡೆ ನೋಡ್ಬೇಕಾ, ಏ ಮಾಮ ತರಿಸಿಲ್ಲ ಸಳಿ ಮಗನ, ಅಲ್ಲಿಂದ ಬದುಕೋತ ಬರ್ತಿರ್ತಾರೆ ಅವ್ರು. ಹಿಂಗೆ ನಮ್ಮ ಕಡೆ ಡಿಫ್ರೆಂಟ್ ಮಾತುಗಳು ಅಟ್ಟ ಬಿರ್ಸಾಕೋ. ಹೆಣ್ಮಕ್ಳು ಯಾ ನಮ್ಮನೆ ಬಿರ್ಸಪ್ಪ ಅಂದ್ರೆ, ಮಂಗಳೂರ್ದಕ್ಕಿ ಬಾಯಿ ಒಬ್ಬಕ್ಕಿ ಬಸ್ನ್ಯಾಗ ಹೊಂಟಿಳು, ಅಕ್ಕಿ ಮಗ ಇದು ಬತ್ರಿ ಅಕ್ಕಾರ ಇದೇನು ಬಾಯಿ ಬೀಚ್ ಹೇಳೋದು ಇರ್ತಿಲ್ಲ. ಹಾಂ ಊಚಿ ಬಂದು ಮಾಮ, ಊಚಿ ಬಂದು ಅವ ಇದ್ದವ ಅವ್ರ ಅವ್ವ ಹೇಳಿದೆ ಮಮ್ಮಿ ಇದು ಅಂದ. ಆಕೆ ಹೋಗಿ ಡ್ರೈವರ್ಗೆ ರಿಕ್ವೆಸ್ಟ್ ಮಾಡಲ, ಸರ್ ಇದು ಮಗುಗಿದು ಬಂದಿದೆ, ಸ್ವಲ್ಪ ಗಾಡಿ ಸೈಡ್ಗೆ ಹಚ್ಚಿರತ್ತೇಳಿ. ನಮ್ಮ ಕಡೆ ಅಕ್ಕ ಒಬ್ಬಾಕಿ ಕನ್ನಡ ಸೈಡ್ ಹುಡುಗನ ಕರ್ಕೊಂಡು ಬಸ್ನ್ಯಾಗ ಹೊಂಟಿಳು, ಅಕ್ಕಿ ಮಗ ಊಚಿ ಬಂದು ಅವ್ನು ಜನ ಜಾತ್ರೆ ಮಾಡಿಬಿಟ್ಟೆ. ಯಾವ ಯಾಕೆ ಓಯ್ಸಿ ಬಂದವ ಆಯ್ಕೆ ನಮ್ಮ ಅಕ್ಕ ನಮ್ಮ ಕಡೆ ಆಕಿ ಡ್ರೈವರ್ನ ಯಾಕೆ ರಿಕ್ವೆಸ್ಟ್ ಮಾಡ್ತಾಳೆ, ಆಕೆ ಚಡ್ಡಿ ಕಳಲು ಕಿಟಕಿಯಾಗ ನಿಲ್ಸಿಬಿಟ್ಲ. ಅವ ಮಂದಿ ಮೇಲೆ ಮುಂಗಾರು ಚಳಿ ಮಾಡಿಬಿಟ್ಟವ. ಸೊ ಹಿಂಗೆ ಪರಕ್ ಹಾಕೋವು ಮಾತಟ್ಟ ಬಿರ್ಸಾದ್ರೆ ಬೆನ್ನಿ ಅಂತ ಮನಸ್ಸು ನಮ್ಮದ. ಇಂಥದ್ದು ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಿಯೋದ್ರ ಮ್ಯಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಇನ್ನೂ ರಾಕ್ ಸ್ಟಾರ್ ಜ್ಯೋತಿ ಇವರ ಸಿಕ್ಕಾಪಟ್ಟಿ ಅದಾರು. ಚಾಲು ಮಾಡೋ ಬಾಯಿ ನಿನ್ನ ನೋಡಕ್ಕೆ ಭಾಳಷ್ಟು ಮಂದಿ ಬಂದಾರ ಇಲ್ಲಿ. ಅವು ಅನಾಗತ್ತಾಳ. ಹಾಂ ಮಮ್ಮ ರಾಕ್ ಸ್ಟಾರ್ ಜ್ಯೋತಿ ನೋಡಕ್ಕೆ ಯಾರು ಬಂದ್ರೆ ಕೈ ಹತ್ರ ಅಟ ಅವ ನೋಡಿ ಎಟ್ ಲಗು. ನಾವು ಶೇಂಗಾ ಹರಿಯಾಕೆ ಬಂದು ನೋಡಿ ಅವನಿಲ್ಲಿ ಮಸ್ಕಿರಿ ಮಾಡತ್ತಾನೆ, ಎಲ್ಲ ಮಸ್ಕಿರಿ ಆಗತ್ತವ್ರಿ ಮಮ್ಮ. ಓಕೆ ಥ್ಯಾಂಕ್ ಯು. ಅದು